ಇನ್ವೆಸ್ಟ್ ಕರ್ನಾಟಕ 2025ಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ರಾಜ್ಯಕ್ಕೆ ಹರಿದು ಬಂದಿದೆ ಬೃಹತ್ ಬಂಡವಾಳ. 19 ದೇಶಗಳಿಂದ ಹರಿದು ಬಂದಿದೆ ಬೃಹತ್ ಹೂಡಿಕೆ. ದೊಡ್ಡ ದೊಡ್ಡ ಕಂಪನಿಗಳಿಂದ ರಾಜ್ಯದಲ್ಲಿ ಹೂಡಿಕೆ ಮಾಡಲಾಗಿದೆ. ಇನ್ನು ಹೂಡಿಕೆಗೆ ಕರ್ನಾಟಕ ಉತ್ತಮ ತಾಣ ಅಂತ ಸಚಿವ ವಿ ಸೋಮಣ್ಣ ಹೇಳಿದರು. ಹೂಡಿಕೆಗೆ ಎಲ್ಲ ರಾಜ್ಯ ರೀತಿಯಾಗಿ ಜನಸ್ನೇಹಿಯಾಗಿದೆ. ಮೋದಿಯವರ ಮೇಕ್ ಇನ್ ಇಂಡಿಯಾ ಸೇರಿ ಹಲವು ಯೋಜನೆಗಳು ಸಹಕಾರಿಯಾಗಿದೆ. ಒಂದೇ ಭಾರತ್ ರೈಲು ದೇಶಾದ್ಯಂತ ಸಂಚರಿಸ್ತಾ ಇದೆ. ವಿಕಸಿತ ಭಾರತದ ಗುರಿಯನ್ನು ಬೆಂಬಲಿಸಲು ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿದರು. ನಾವು ರೈಲ್ವೆ ವಲಯದಲ್ಲಿ ಹೆಚ್ಚು ಬಂಡವಾಳ ಹೂಡಿಕೆಗೆ ಕ್ರಮ ಕೈಗೊಂಡಿದ್ದೇವೆ. 2025-26ರಲ್ಲಿ 2,65,000 ಕೋಟಿ ಹಣ ರೈಲ್ವೆ ಬಜೆಟ್ಗೆ ಕೊಡಲಾಗಿದೆ. ನಮ್ಮ ರಾಜ್ಯದ ರೈಲ್ವೆಗೆ ಹೆಚ್ಚಿನ ಅನುದಾನ ಕೊಡಲಾಗಿದೆ. ಸ್ಥಳೀಯ ಯುವಕರಿಗೆ ಉದ್ಯೋಗ ಕೊಡುವಂತಾಗಬೇಕು. ಕೇಂದ್ರ ಹಾಗೂ ರಾಜ್ಯ ಒಂದೇ ನಾಣ್ಯದ ಎರಡೂ ಮುಖಗಳಾಗಿ ಕೆಲಸ ಮಾಡಬೇಕು ಅಂತ ವಿ ಸೋಮಣ್ಣ ಹೇಳಿದರು. ಕರ್ನಾಟಕವು ಬಂಡವಾಳ ಹೂಡಿಕೆಗೆ ಅತ್ಯಂತ ಆದ್ಯತೆಯ ತಾಣವಾಗಿದೆ. ನಮ್ಮ ರಾಜ್ಯದಲ್ಲಿರುವ ಕೌಶಲ್ಯಭರಿತ ಮಾನವ ಸಂಪನ್ಮೂಲ, ಕೈಗಾರಿಕಾ ಸ್ನೇಹಿ ವಾತಾವರಣ, ಅತ್ಯುತ್ತಮ ಸಂಪರ್ಕ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಸಾಮರಸ್ಯದ ಜೊತೆಗೆ ಕೇಂದ್ರ ಸರ್ಕಾರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯಿಂದ ಕೂಡಿದ ಆಡಳಿತದ ವೈಖರಿ, ಈ ಕೈಗಾರಿಕಾ ಸ್ನೇಹಿ ಉಪಕ್ರಮಗಳು ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸಿ ಯುವಕರಿಗೆ ಉದ್ಯೋಗ ಸೃಷ್ಟಿಸಿ ನನ್ನ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತಮಪಡಿಸಲು ಒಂದು ದೊಡ್ಡ ಸಂದೇಶವನ್ನು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಚಿವರಾದ MB ಪಾಟೀಲ್ ರವರು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಯೋಜನೆ, GST ನೆಟ್ವರ್ಕ್, PM ಗತಿಶಕ್ತಿ ರಾಷ್ಟ್ರೀಯ ಮಹಾಯೋಜನೆ, PLI ಸ್ಕೀಮ್ ಇವೆಲ್ಲವೂ ಕೂಡ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕಲ್ಪನೆಗೆ ರೆಕ್ಕೆ ಮೂಡಿಸಿವೆ. 2014ರಲ್ಲಿದ್ದಂಥ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕ್ 142ರಿಂದ 2019ಕ್ಕೆ 63ಕ್ಕೆ ಏರಿದೆ. ಇದೊಂದು ಸಂತೋಷ ಸಂಗತಿ. ಮೇಕ್ ಇನ್ ಇಂಡಿಯಾದ ಪ್ರಮುಖ ಉದಾಹರಣೆಯಾದ ಒಂದೇ ಭಾರತ್ ರೈಲು ಇಂದು ದೇಶದ 130 ಹೆಚ್ಚು ಮಾರ್ಗಗಳಲ್ಲಿ ಸಂಚರಿಸುತ್ತಿದೆ. ಬೆಂಗಳೂರಿನ BEMLನಲ್ಲಿ ಒಂದೇ ಸ್ಲೀಪರ್ ಟ್ರೈನ್ ಸೆಟ್ ಉತ್ಪಾದನೆಯಾಗುತ್ತಿದೆ. ಭಾರತೀಯ ರೈಲ್ವೆಯು ರಾಷ್ಟ್ರದ ಸಾರಿಗೆ ಜಾಲದ ಬೆನ್ನೆಲುಬಾಗಿದೆ. ವಿಕಸಿತ್ ಭಾರತ್ 2047ರ ಗುರಿಯನ್ನು ಬೆಂಬಲಿಸಲು ರಾಷ್ಟ್ರೀಯ ರೈಲ್ವೆಯು ಕಳೆದ ಕೆಲವು ವರ್ಷಗಳಲ್ಲಿ ಅನೇಕ ಪರಿವರ್ತನಾತ್ಮಕ ಕ್ರಮಗಳನ್ನು ಕೈಗೊಂಡಿದೆ. ಸಾರಿಗೆ ಆಧಾರಿತ ಅಭಿವೃದ್ಧಿ ತತ್ವದೊಂದಿಗೆ ನಾವು ರೈಲ್ವೆ ವಲಯದಲ್ಲಿ ಐತಿಹಾಸಿಕ ಪ್ರಮಾಣದ ಬಂಡವಾಳ ಹೂಡಿಕೆಯನ್ನು ಕೈಗೊಂಡಿದ್ದೇವೆ. ರೈಲ್ವೆ ಜಾಲವನ್ನು ಆಧುನಿಕೀಕರಿಸಲು ನಾವು ನ್ಯಾಷನಲ್ ರೈಲ್ ಪ್ಲಾನ್ 2030 ರೂಪಿಸಿದ್ದೇವೆ. ಇದರಲ್ಲಿ 100ಕ್ಕೆ 100 ರೈಲ್ವೆ ವಿದ್ಯುತೀಕರಣ, ರೈಲುಗಳ ಸರಕು ವೇಗವನ್ನು 24 ಕಿಲೋಮೀಟರಿಂದ 50 ಕಿಲೋಮೀಟರ್ಗೆ ವೇಗವನ್ನು ಹೆಚ್ಚಿಸ್ತಕ್ಕಂಥ ಯೋಜನೆಯು ಕೂಡ ಇದರಲ್ಲಿದೆ. ಅವರ್ ಗೋಲ್ ಈಸ್ ಎನ್ಹಾನ್ಸ್ ರೈಲ್ ಶೇರ್ ಆಫ್ ಫ್ರೈಟ್ ಫ್ರಮ್ 23 to 45% ಅಂಡ್ ಬ್ರಿಂಗ್ ಡೌನ್ ಲಾಜಿಸ್ಟಿಕ್ ಕಾಸ್ಟ್ ಫ್ರಮ್ 14 to less than 8. 2025-26ರಲ್ಲಿ ಇಡೀ ದೇಶಕ್ಕೆ ರೈಲ್ವೆ ಯೋಜನೆಗೆ ಬಡ್ಜೆಟ್ ಅನುದಾನ